ಈಗ ಕರ್ಣಗೆ ಈ ಪ್ರಾರ್ಥನಾ ಎಲ್ಲ ಕರ್ಣ ಹೇಗೆ ಅದು? ಸೊ ಈಗ ಪ್ರಾರ್ಥನಾ ಈಸ್ ರನ್ ಬೈ ಎ ಸೊಸೈಟಿ. ಎವ್ರಿ ಎಜುಕೇಷನ್ ಇನ್ಸ್ಟಿಟ್ಯೂಷನು ಇಲ್ಲ ಒಂದು ಸೊಸೈಟಿ ಇಲ್ಲ ಟ್ರಸ್ಟಲ್ಲಿ ಫಾರ್ಮ್ ಆಗುತ್ತೆ. ಸೊ ನಮ್ಮ ಸೊಸೈಟಿ ಫ್ರಮ್ 2002 ಇಂದ ರನ್ನಿಂಗ್ ಇದೆ. ಅಪ್ಪ ಅದಕ್ಕೆ ಸೆಕ್ರೆಟ್ರಿ ಆಗಿದ್ದರು. ಆಗ ನಾನು ಡೆಪ್ಯೂಟಿ ಸೆಕ್ರೆಟ್ರಿ ಅಂತ ಒಂದು ಪೋಸ್ಟಲ್ಲಿದ್ದೆ. ಈಗ ನಾನು ಅಪ್ಪ ಹೋದ್ಮೇಲೆ ಐ ಆಮ್ ದ ಸೆಕ್ರೆಟ್ರಿ. ನಮ್ಮ ಉಮೇಶ್ ಹೆಗ್ಡೆ ಅವರು ಎಸ್ ಬಿ ಐ ಬ್ರಾಂಚ್ ಮ್ಯಾನೇಜರ್ ಆಗಿದ್ದರು. ಅಪ್ಪ ಅವರನ್ನ ಬಿಡಿಸಿ ಪ್ರಾರ್ಥನೆಗೆ ಸೇರಿಸಿದ್ರು. ಅದೇ ಅದಕ್ಕೆಲ್ಲ ಸೇರಿಸಿದ್ರು. ಸೊ ನಾನು ಅವರು ಮತ್ತು ಲಕ್ಷ್ಮಿ ಆರ್ ಮ್ಯಾನೇಜಿಂಗ್ ದ ಹೋಲ್ ಶೋ ಆಫ್ ಪ್ರಾರ್ಥನಾ. ಸೊ ನಾನು ಇದನ್ನು ಸೆಕ್ರೆಟ್ರಿ, ಈ ಶಾಲೆಯ ಫೌಂಡರ್ ಆಗಿ ಇದ್ದೀನಿ ಈಗ. ಅವರು ಭಾವನಾ ಚೇತನ್ ದೊಡ್ಡವರಲ್ಲ? ಚೇತನ್ ದೊಡ್ಡವಳು, ಹೌದು. ಚೇತನ ಭಾವನಾ. ಸೊ ಅವರಿಬ್ಬರು ನಮ್ಮ ಸೊಸೈಟಿಯಲ್ಲಿ ಮೆಂಬರ್ಸ್ ಆಗಿದ್ದರು. ನನ್ನ ಮದುವೆ ಆಗಿ ಇನ್ನೊಂದು 5-6 ವರ್ಷನೂ ಮೆಂಬರಾಗೆ ಉಳ್ಕೊಂಡಿದ್ರು. ಆಮೇಲೆ ಲಕ್ಷ್ಮಿ ಸೊಸೈಟಿಗೆ ಸೇರಿಕೊಂಡ್ಳು. ಆ್ಯಂಡ್ ಅವರಿಬ್ಬರು ಅವರು ಜರ್ನಲಿಸಮ್ನ ಕಂಟಿನ್ಯೂ ಮಾಡ್ಕೊಂಡು ಹೋದರು. ಸೊ ಸ್ಕೂಲಿನ ಇನ್ವಾಲ್ವ್ಮೆಂಟು, ಆಮೇಲೆ ಸ್ಕೂಲಲ್ಲಿ ಆಗೋ ಹೋಗುಗಳನ್ನ ಅವರು ಇಲ್ಲಿ ಬಂದು ನೋಡೋಕ್ಕೂ ಆಗ್ತಾ ಇರಲಿಲ್ಲ, ನೋಡ್ತಾನೂ ಇರಲಿಲ್ಲ. ಹಾಗಾಗಿ ವಿ ಥಾಟ್ ಇಟ್ಸ್ ಬೆಸ್ಟ್ ಇಫ್ ದೇ ಆರ್ ನಾಟ್ ಎ ಪಾರ್ಟ್ ಆಫ್ ಇಟ್. ಸೊ ಅವ್ರಿಗೂ ಏನಾಗ್ತಿದೆ, ಏನು ನಡೀತಿದೆ, ಏನಾಗ್ತಿಲ್ಲ ಅನ್ನೋದು ಗೊಂದಲ ಯಾವುದೂ ಇರಲ್ಲ. ಹಾಗಾಗಿ ಅವರಿಬ್ಬರು ವಾಲಂಟರಿ ಎಕ್ಸಿಟ್ ಆದರು. ಬಟ್ ಅವರು ಸೊಸೈಟಿಯಲ್ಲಿ ಇದ್ದಾರೋ ಇಲ್ವೋ ಅದು ಡಸಂಟ್ ಮ್ಯಾಟರ್ ಟು ಅಸ್. ದೇ ಆರ್ ವಿತ್ ಮೀ. ಹಾಯ್ ಬೆಂಗಳೂರು ಭಾವನಾ ರೀಸ್ಟಾರ್ಟ್ ಮಾಡಿ ಈಗ ಫ್ಯೂ ಮಂತ್ಸ್ ಆಗಿದೆ. ಸೊ ಅವಳು ವಾಪಸ್ ಅದನ್ನು ಆನ್ಲೈನ್ ಮಾಡ್ತಾಯಿದ್ಲು ಸ್ವಲ್ಪ 1 ವರ್ಷದ ಮೇಲೆ. ಮತ್ತೀಗ ಪ್ರಿಂಟಿಗೆ ತಂದಿದ್ದಾಳೆ. ಹೌದು, ಅದೇ ಆಫೀಸಲ್ಲ? ಸೇಮ್ ಆಫೀಸ್. ಹೌದು. ಅಪ್ಪನ ಆಫೀಸಲ್ಲೇ ಅವಳು ಕೂತ್ಕೊತಾಳೆ. ಅಲ್ಲಿ ಟೆರೆಸ್ ಮೇಲೆ ಸಿಕ್ಕಾಪಟ್ಟೆ ನಾಯಿಗಳಿತ್ತಪ್ಪ. ಅಯ್ಯೋ, ಒಂದು ಕಾಲದಲ್ಲಿ 20-23 ನಾಯಿ ಇತ್ತು. ನಾನು ಹೋಗ್ತಾ ಬರ್ತಿದ್ದಾಗ ಅದನ್ನು ನೋಡ್ಕೊಳ್ಳಿಕ್ಕೆ ಒಬ್ಬರು ಇದ್ರು. ಅವನೇ ಬಟ್ಟ ಸೈಕಲ್ ಬಟ್ಟ, ನೇಪಾಳಿ. ಅವನು ಮಜಾ ಇದ್ದ. ಅವನು ಎಷ್ಟು ಚೆನ್ನಾಗಿ ನೋಡ್ಕೊಳ್ಳೋನು ಗೊತ್ತಾ. ಒಂದು ದಿವಸ ಬಂದಂತೆ ನಮ್ಮ ಅಪ್ಪಂಗೆ, ಅಪ್ಪ ಬರಿತಾ ಹೋಗಿದಂತೆ, ನೀನು ಬೇಲೆ ಬಾ, ಅವರು ಮರಿ ಹಾಕಿದ್ದಾರೆ, ನೀನು ಬಾ ನೋಡು ಅಂತ. ಅಲ್ಲ ಕಣೋ, ನನಗಿಲ್ಲಿ ನೀನು ಅಂದ್ಬಿಟ್ಟು ಅಲ್ಲಿ ಮೇಲೆ ನೀವು ಅವರು ಮನೆಗೆ ಹಾಕಿದ್ದಾರೆ ಅಂತೇಳೋ. ಎಂಥ ಸವೀರಿರೋ ಅಂತ. ಬಟ್ ತುಂಬ ಚೆನ್ನಾಗಿ ನೋಡ್ಕೊಳ್ಳೋನು ಅವನ ನಾಯಿಗಳನ್ನ. ಅದಕ್ಕೆ ಅವನೇ ಎಲ್ಲ ಮಾಂಸ ಎಲ್ಲ ಹಾಕಿ ಬಿರಿಯಾನಿ ಮಾಡೋನು. ಅದನ್ನ ನೋಡ್ರೆ ನಮಗೆ ತಿನ್ಬೇಕನ್ಸತ್ತೆ, ಅಷ್ಟು ಚೆನ್ನಾಗಿ ಕಾಣಿಸೋದು ಅದು. ಅಲ್ಲಿ ಇದ್ದು ನಾಯಿಗಳಿಗೆ ಹೆಸರಿಡ್ತಿದ್ರು. ನಿಮ್ಗೆ ಅದು ಗೊತ್ತಿತ್ತಾ? ಇಲ್ಲ. ಬೇರೆ ಇಂಪಾರ್ಟೆಂಟ್ ನಾಯಿಗಳಿತ್ತ. ಒಂದ್ಸಲ ಒಂದು ನಾಯಿ ಇತ್ತು, ಸಾಕಾದಿತ್ತು, ಹಿಂಗೆ ಬಿಲ್ಟು ಸೀರಿಯಸ್ ನಾಯಿ ಇರೋದು, ಮ್ಯಾಸ್ಟಿಫ್ ಅಂತಾರೆ ಅದಕ್ಕೆ. ಅಪ್ಪ ಸಾಕಾದಪ್ಪ, ಏನು ಹೆಸರು ಅಂದರೆ ಎಡ್ಡಿ ಅಂದರು. ಎಡ್ಡಿನ ಯಾಕೆ ಅಂದರೆ ನೋಡು ಯಾವಾಗೂ ನಮ್ಮ ಯಡಿಯೂರಪ್ಪನ ಥರನೇ ಅಂತಿರುತ್ತೆ. ಒಂದು ಮಂಗ ಇತ್ತು, ಅದಕ್ಕೆ ಸಿದ್ದು ಅಂತ ಹೆಸರಿಟ್ಟಿದ್ರು. ಏನೇನೋ ಅವ್ರದ್ದು ಯೋಚನೆಗಳೇ ಬೇರೆ ಅವ್ರದ್ದು. ಈಗಲ್ಲಿ ನಾಯಿ ಅಂತ ಯಾವುದಿಲ್ಲ. ಇನ್ನೊಂದು ಅವರು ಲಾಸ್ಟ್ ಒಂದು 2 ವರ್ಷದ ಹಿಂದೆ ಒಂದು ನಾಯಿ ತರಿಸ್ಕೊಂಡಿದ್ರು. ಶಿಡ್ಜು ಅಂತ ಒಂದು ಬ್ರೀಡ್. ಅದು ಸಣ್ಣದು ಥಿಯೇಟ್ರ್ ಇರ್ತದೆ. ಅದಕ್ಕೆ ಭಜಗೋವಿಂದಮ್ ಬಂದಿಟ್ಟಿದ್ರು. ಭಜಗೋವಿಂದ ಅವನ ಹೆಸರು. ಅದ ಅವನ ಜೊತೆ ಅಪ್ಪನ ಜೊತೆ ಹೋಗೋದು ದಾಂಡೇಲಿಗೆ ಕಾರಲ್ಲಿ ಕೂತ್ಕೊಂಡು. ಈಗಲ್ಲಿ ಯಾವುದು ನಾಯಿಗಳಿಲ್ಲ. ಅಲ್ಲಿ ದಾಂಡೇಲಿಯಲ್ಲಿ ಪರ್ಚೇಸ್ ಮಾಡಿದ್ದು ದಾಂಡೇಲಿಯಲ್ಲಿ ನಾಯಿನ ಅಲ್ಲ, ಜಾಗನಾ? ಅಯ್ಯೋ, ಅಲ್ಲಿ ಅವರ ದಾಂಡೇಲಿ ವಾಸ್ ಇಸ್ ಮೋಸ್ಟ್ ಲವ್ಡ್. ಒಂದ್ಸಲ, ತಿಂಗಳಿಗೆ 2 ಸಲ ಏನು ಬರ್ತಾ ಇದ್ದಾರೆ ಸರ್. ಒಂದ್ಸಲ ಅವರು ಬೆಳಿಗ್ಗೆ ಜಾವ ಅಲ್ಲಿಗೆ ಹೋಗಿ ಒಂದು ಕಾಫಿ ಕುಡಿದು, ಚಾಲಕರೇ ಹೊರಡೋಣ ಬಾಸ್, ಎಲ್ಲಿಗೆ? ಬೆಂಗಳೂರಿಗೆ. ಹಾಂ ಅಂತ ಅವನು ಯಾಕೆ ಏನಂತ ಕೇಳೋಕ್ಕಾಗತ್ತ. ಅವನು ವಾಪಸ್ ಹೊರಟಿದ್ದಾರೆ, ಬೆಂಗಳೂರಿಗೆ ಬಂದರು. 1 ದಿನದಲ್ಲಿ ಹೋಗಿ ಬಂದಿರು ದಾಂಡೇಲಿಗೆ, ಫ್ಲೈಟಲ್ಲಿ ಕೂತು ಹೋಗಿ ಬಂದಂಗೆ. ಅಲ್ಲಿ ಅವರು
ನನಗೆ ತುಂಬ ನೆನಪಿದೆ. ಸ್ಟಾರ್ಟಿಂಗ್ ನನಗೆ ದಾಂಡೇಲಿ ಅನ್ನೋದೇನು ಗೊತ್ತೇ ಇರಲಿಲ್ಲ. ಭಾವನಾ ಕಿಟ್ಟಿ ಮದುವೆ ಆಗಿ ಅವ್ರಿಗೆ ಹನಿಮೂನ್ಗೆ ದಾಂಡೇಲಿ ಕರ್ಕೊಂಡು ಹೋದ್ರು. ಓಹೋ, ಓಕೆ ಓಕೆ. ಅಲ್ಲಿ ಆನ್ಬಿಲ್ ಅಂತ ರೆಸಾರ್ಟಲ್ಲಿ ಟ್ರೀ ಹೌಸ್ ಇತ್ತು. ಐ ವಾಸ್ ಆಲ್ಸೋ ಪಾರ್ಟ್ ಆಫ್ ದರ್ ಹನಿಮೂನ್. ಸೊ ನಾನು ಹೋಗಿದ್ದೆ ಅಲ್ಲಿ. ನಮ್ಮ ಇವರು ಮನೋಹರ್ ಮಳ್ಗಾವ್ಕರ್, ಹಾಂ, ದೊಡ್ಡ ಲೇಖಕರು. ಅವಾಗ ಅವ್ರು ಇನ್ನೂ ಬದುಕಿದ್ರು, 90ಸಲ್ಲಿದ್ರಾಗ ಅವರು. ಅಲ್ಲೊಬ್ರು ಲೇಖಕರಿದ್ದಾರೆ. ಅವ್ರದ್ದೊಂದು ವಿಶಾಲವಾದವರು ಅವರೇ ಕಟ್ಟಿರೋ ಮನೆ ಇದೆ ಅಲ್ಲಿ. ಅವ್ರು ಯಾರನ್ನೂ ಬಿಟ್ಕೊಳ್ಳಲ್ಲ ಅಂತ ನಮ್ಮ ಚಾಪ್ಖಂಡ್ ನರಸಿಂಹ ಭಟ್ ಅಂತ ಹೈಬೆಂಗಳೂರಿಗೆ ಬರೆಯೋರು ಅವರು. ಅವಾಗ ಅವರು ದಾಂಡೇಲಿಯವರೇ, ಅವರು ಅಲ್ಲಿದ್ದರು, ಜೊಯ್ಡಾದವರು. ಆಗ ಅವರು ಅಪ್ಪಂಗೆ ಹೇಳಿದಾಗ, ನಾವು ಅಪ್ಪ ಗೊತ್ತಲ್ಲ, ಇದು ಇಂಟ್ರೆಸ್ಟಿಂಗ್ ಆಗಿರೋ, ಚಾಲೆಂಜಿಂಗ್ ಆಗಿರೋ ಏನೇ ಇದ್ರೂ ಬೇಕು ನಂಗಿದು ಅನ್ನೋ ಒಂದು ಸ್ವಭಾವದವರು. ಸೊ ಅವ್ರ ಮನೆ ಮುಂದೆ ಹೋದ್ರಂತೆ. ಇವಾಗ ಅಪ್ಪ ತೊಗೊಂಡಿದ್ದ ಮನೆ ಅದು. ಸೊ ಅಲ್ಲಿ ಒಬ್ಬ ಇದ್ದಾನೆ, ಇನ್ನೂ ನಮ್ಮ ಜೊತೆನೇ ಇದ್ದಾನೆ, ಅವನು ನೋಡ್ಕೊಳ್ಳೋನು. ಅವನು ಗೇಟ್ ಹತ್ರ ಬಂದಂತೆ, ಈ ಥರ ಮೀಟ್ ಮಾಡಬೇಕು ಅಂತ. ಅವ್ನು ಒಳಗಡೆ ಹೋಗ್ಬಿಟ್ಟು ವಾಪಸ್ ಮತ್ತೆ ಬಂದಂತೆ. ಕ್ಯಾ ಬೋಲೆ ಸಾಬ್ ಬೋಲೆ ಉನ್ಕೋ ಬೋಲೋ ಗೆಟ್ ಔಟ್ ಅಂತ ಅಂದ್ಬಿಟ್ಟು ಗೆಟ್ ಔಟ್ ಆಗಿದ್ದಾರೆ ಇವರು. ಆದಮೇಲೆ ಇವ್ರು ಬಿಡಲ್ವಲ್ಲ, ಇವರು ಅಷ್ಟು ಈಸಿಯಾಗಿ ಹೇಳ್ಬಿಡ್ತಾರೆ. ಸೊ ಅವ್ರು ಯಾರು, ಆ ಮನುಷ್ಯನ ಇಂಟ್ರೆಸ್ಟ್ ಏನು, ಅವ್ರು ಯಾವ್ದ್ರ ಬಗ್ಗೆ ಬರೀತಾರೆ, ಅವ್ರಿಗೆ ಏನು ಫೇವ್ರೇಟ್ ಎಲ್ಲ ಅಲ್ಲೇ ಹೆಂಗೋ ಏನೋ ಒಂದು ಈ ವಿಷಯ ತಿಳ್ಕೊಂಡಿದ್ದಾರೆ. ಅವ್ರು ಲ್ಯಾಂಡ್ಲೈನಿಗೆ ಫೋನ್ ಮಾಡಿದ್ರಂತೆ. ಫೋನ್ ಮಾಡಿದ ತಕ್ಷಣ ಅದು ಯಾರೋ ಒಬ್ಬ ಅವ್ರಿಗೆ ತುಂಬ ಫೇವ್ರೇಟ್ ಆಗಿರೋ ಒಬ್ಬ ಲೇಖಕರ ಬಗ್ಗೆ 2 ನಿಮಿಷ ಮಾತಾಡಿದ್ರಂತೆ. ಓಕೆ, ಐ ಕ್ಯಾನ್ ಮೀಟ್ ಯು ಫಾರ್ 5 minutes, ನಾಟ್ ಮೋರ್ ದೆನ್ 5 minutes. ಯು ಕ್ಯಾನ್ ಕಮ್ ಎಟ್ 8:15 ಅಂತ ಅಂದು ಫೋನ್ ಇಟ್ರಂತೆ. ಇವ್ರಿಗೆ ಸಿಕ್ಕಿದ್ದು ಸಾಕು, ಒಂದು ಗಾಳ ಬಿಟ್ಟಿದ್ರು, ಅದು ಕಚ್ಕೊಂಡಿದೆ. ಸೊ 8 ಗಂಟೆಗೆ ಅಲ್ಲಿ ಹೋಗಿ ಗೇಟ್ ಮುಂದೆ ಕಾಯ್ಕೊಂಡು 8:15 ಕರೆಕ್ಟ್ ಅವ್ನು ಬಂದು 8:13 ಗೇಟ್ ತೆಗಿತಾನಂತೆ. ಒಳಗೆ ಹೋಗಿ ಕೂತು 5 ನಿಮಿಷ ಮಾತಾಡಿದ್ರಂತೆ. 6ನೇ ನಿಮಿಷಕ್ಕೆ, ರವಿ, ಐ ಆಮ್ ಎಲ್ಡರ್ ಟು ಯು, ಯು ಆರ್ ಯಂಗರ್ ಟು ಮೀ, ಸೊ ಐ ಕ್ಯಾನ್ ಆಸ್ಕ್ ಯು ಟು ಲೀವ್ ಅಂತ ಅಂದಾಗ ಕಳಿಸಿದ್ರಂತೆ. ಅದು ಸೀನ್ ಕಟ್ಟಾದರೆ ಒಂದಿಷ್ಟು ಟೈಮ್ ಆದಮೇಲೆ ಅಪ್ಪ ಮನೋಹರ್ ಮಳ್ಗಾವ್ಕರ್ ಜೊತೆ ಇಡೀ ರಾತ್ರಿ ಅವ್ರ ಮನೆಯಲ್ಲಿ ಬದುಕಿದ್ದಾರೆ. ಅಪ್ಪ ಅವ್ರನ್ನ ಎಷ್ಟು ಪ್ರೀತಿ ಮಾಡ್ತಿದ್ರಂದರೆ, ಐ ವಾಂಟ್ ಟು ಸರ್ವ್ ಯು, ಐ ವಾಂಟ್ ಟು ಡೂ ಯುವರ್ ಸೇವಾ ಅಂತ ಇಡೀ ರಾತ್ರಿ ಅವರನ್ನು ಎಬ್ಸಿ ಬಾತ್ರೂಮಿಗೆ ಕರ್ಕೊಂಡು ಹೋಗೋದಾಗಲಿ, ಮಲಗಿಸೋದಾಗಿರಲಿ, ಅವ್ರಿಗೆ ಊಟ ಹಾಕೋದಾಗಿರಲಿ, ಅವ್ರ ಕೈ ಕಾಲು ಒತ್ತಿದಾರಂತೆ. ಅವರು, ರವಿ, ವೈ ಡಿಂಟ್ ಯು ಮೀಟ್ ಮೀ ಅರ್ಲಿ ಅಂತ ಕೇಳಿದ ಮುತ್ಕಪ್ಪ ಅವರು. ಪಾಪ 98 ವರ್ಷ ಬದುಕಿದ್ರು ಅವರಲ್ಲಿ. ತುಂಬ ಹತ್ತಿರ ಆಗಿ ಅವರು ಅಷ್ಟೂ ಬರವಣಿಗೆನ ಅಪ್ಪನಿಗೆ ಟ್ರಾನ್ಸ್ಲೇಷನ್ ಕೊಟ್ಬಿಟ್ರು. ಅವ್ರು ಸುಮ್ಮನೆ ಕೊಡಲಿಲ್ಲ, ಬಟ್ ಹಿ ವಾಸ್ ವೆರಿ ಶಾರ್ಪ್ ಇನ್ ಇಸ್ ಥಿಂಕಿಂಗ್. ಆ್ಯಂಡ್ ಅವರು ಅದಕ್ಕೆ ರಾಯಲ್ಟಿ ತೊಗೊಂಡ್ರು, ಎಲ್ಲ ಮಾಡಿದ್ರು. ಬಟ್ ಮನಸಾರೆ ಅಪ್ಪನ್ನ ಒಪ್ಕೊಂಡ್ಬಿಟ್ರು. ಆ್ಯಂಡ್ ಇವರು ಅಷ್ಟೇ, ಅಷ್ಟು ನಿಷ್ಕಲ್ಮಶವಾಗಿ ಅವ್ರನ್ನ ಹಚ್ಕೊಂಡಿದ್ರು. ಆ್ಯಂಡ್ ಅಪ್ಪ ಅವರ 3-4 ಕೃತಿಗಳನ್ನ ಟ್ರಾನ್ಸ್ಲೇಟು ಮಾಡಿದ್ರು ಕನ್ನಡಕ್ಕೆ. ಆ್ಯಂಡ್ ಅವ್ರು ತೀರ್ಕೊಂಡ್ಮೇಲೆ ಅವ್ರ ಅಳಿಯನಿಂದ ಈ ಜಾಗನ ತೊಗೊಂಡು, ನಾನು ಅವ್ರಿಗೂ ನಮ್ಮ ಉಮೇಶ್ ಮಾಮ ಹತ್ರ ತುಂಬ ಹೇಳಿದ್ದಾರೆ, ನಾನು ಹೋದ್ಮೇಲೆ ನನ್ನ ಅಲ್ಲೇ ನೀವು ಬರೀ ಮಾಡಬೇಕು, ನಾನು ಅಲ್ಲೇ ಎಂಡ್ ಆಗಬೇಕು, ನಾನು ಅಲ್ಲೇ ಇರಬೇಕು ಅಂತ. ಅಷ್ಟು ಪ್ರೀತಿ ಅವ್ರಿಗೆ ಆ ಜಾಗದ ಬಗ್ಗೆ, ತುಂಬ ಪ್ರೀತಿ ಬಂದ್ಬಿಡ್ತು. ತುಂಬ ಹಚ್ಕೊಂಡ್ಬಿಟ್ರು ಆ ಜಾಗನ. ಯಾವಾಗ ನೀವು ನೋಡಿರ್ತೀರ ಫೇಸ್ಬುಕ್. ಹೌದು. ಆಮೇಲೆ ಅಲ್ಲಿ ಕೂತು ಒಂದು 3-4 ಅಥವಾ ಇನ್ನೂ ಜಾಸ್ತಿನೇ ಬರೆದ್ರೇನು ಅವರು ಪುಸ್ತಕಗಳನ್ನ. ಅದಕ್ಕಿಂತ ಮುಂಚೆ ಅವರು ಅಲ್ಲಿ ಮಂದೂರ್ಲಿ IBಗೆ ಹೋಗೋರು. ನನಗೂ ಕರ್ಕೊಂಡು ಹೋಗೋರು. ಅವಾಗ ಅಲ್ಲಿ ನಮಗೆಲ್ಲ ಕಾಡು ಮಧ್ಯ ಇರೋ ಒಂದು ಬಂಗ್ಲೋ, ಅಲ್ಲಿ ವೈಲ್ಡ್ ಅನಿಮಲ್ಸ್ ಬರುತ್ತೆ, ಆನೆಗಳು ಬರುತ್ತೆ. ಆ್ಯಂಡ್ ಆ ಕಾಡೇ ಒಂದು ದೊಡ್ಡ ಇದಲ್ಲ, ಇಟ್ಸ್ ಎ ಬಿಗ್ ನೇಚರ್. ಅಂದರೆ ದೊಡ್ಡ ವಿಸ್ಮಯನೇ ಅದು. ಅಷ್ಟು ಅನುಭವಿಸಿ ಆಮೇಲೆ ತುಂಬ ಅವ್ರ ಮನಸ್ತಾಪಗಳಾಗಿರ್ಬೋದು, ಅವ್ರಿಗೆ ಗೊಂದಲಗಳನ್ನ ಬಿಟ್ಟು ಬಂದಿರೋ ಕಾಡು ಹೌದು ದಾಂಡೇಲಿ. ಕುಡಿತಾ ಬಿಟ್ಟು ಬಂದಿದ್ದಾರೆ ದಾಂಡೇಲಿಗೆ ಹೋಗಿ. ಒಂದು ಸಲ ಅಂತೂ ಇನ್ನೇನು ಆಗೋದೇ ಇಲ್ವೇನೋ ಅನ್ನೋ ಥರ ಹೋಗಿದ್ರು. ಅಲ್ಲಿ ಹೋಗಿ 15 ದಿನ ಅಲ್ಲಿ ಉಳ್ಕೊಂಡಿದ್ರು. ಮಾತೇ ಬರಲ್ಲ ಇವರಿಗೆ, ಕೈ ಪೆನ್ನು ಹಿಡಿಯೋಕ್ಕಾಗಲ್ಲ ಥರ ಆಗಿದ್ರು. ವಾಪಸ್ ಬ್ಯಾಕ್ ಟು ಹೆಂಗಿದ್ರು ಹಂಗೆ ಫುಲ್ ಫಾರ್ಮು.
ಸೊ ನೇಚರಲ್ಲಿ ಅಷ್ಟೊಂದು ಪವರ್ ಇದೆ, ಅಷ್ಟೊಂದು ಶಕ್ತಿ ಇದೆ ಅಂತ ನಿಜವಾಗ್ಲೂ ನನಗೆ ಗೊತ್ತಾಗಿದ್ದು ಅಪ್ಪನಿಂದನೇ, ಅಲ್ಲೇ ಹೋದ್ಮೇಲಿಂದನೇ. ಅದೇನಾಗಿದೆ ಈಗ? ಅದಿದೆ. ಸೊ ಅದೇನಾಯಿತು, ಆ ಆಸ್ತಿ ಅವರು ನಮ್ಮ ಪ್ರಾರ್ಥನಾ ಮೂಲಕ ತಗೊಂಡ್ರು. ಅವರಲ್ಲಿ ಇರಬೇಕು ಅಂತ ಮಾಡಿದ್ರು. ಆಮೇಲೆ ಅಲ್ಲಿ ಏನಾದರೂ ಒಂದು ಹಾಗೆ ಬಿಟ್ಟರೆ ವೇಸ್ಟ್, ಅದು ಜಾಗ ಸುಮ್ಮನೆ ಇದಾಗುತ್ತೆ, ಅಲ್ಲಿ ಏನಾದರೂ ಮಾಡಬೇಕು ಅಂತ ಇಲ್ಲ ರೆಸಿಡೆನ್ಷಿಯಲ್ ಸ್ಕೂಲ್ ಮಾಡೋಣ, ಇಲ್ಲ ಇನ್ನೊಂದೇನೋ ಮಾಡೋಣ ಅಂತ ಒಂದು 20-22 ರೂಮ್ಗಳು ಆಗೋಷ್ಟು ಒಂದು ಇದನ್ನೇ ಕಟ್ಸ್ಬಿಟ್ರು. ನಾನು ಬೇಡ 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 ಅಂತ ಮತ್ತೆ ಜಗಳನೂ ಮಾಡಿದೆ. ಅವರು ಒಂದು ಸಲ ತಲೆಗೆ ಬಂದರೆ ಯಾರು ಮಾತು ಕೇಳೋರಲ್ಲ. ಸೊ ನಾವೆಲ್ಲ ಸುಮ್ಮನೆ ನಿಂಗೆ ಅವೆಲ್ಲ ಗೊತ್ತಾಗಲ್ಲ ಅಂತ ಇಗ್ನೋರ್ ಮಾಡಿ ಅಷ್ಟೊಂದು ಬಂಡವಾಳ ಹಾಕಿ ಎಲ್ಲ ಕಟ್ಟು ನಿಲ್ಲಿಸಿಬಿಟ್ರು. ಅದು ಇನ್ನೇನು ಶುರು ಮಾಡಬೇಕು ಅಷ್ಟೊತ್ತಿಗೆ ಅಪ್ಪ ತೀರ್ಕೊಂಡ್ರು. ಹಾಗಾಗಿ ಅದೆಲ್ಲ ಅಲ್ಲಿ ಹಾಗೆ ಉಳ್ಕೊಂತು. ನನಗೆ 1-2 ಯೋಚನೆ ಇತ್ತು, ಈಗ ಅದೆಲ್ಲ ಶುರು ಮಾಡಿ ಮುಂದುವರ್ಸೋಣ, ಇಲ್ಲ ಆ ಜಾಗದಿಂದ ನಮಗೆ ಅದನ್ನು ಮಾರಿ ಅದರಿಂದ ಬರೋ ಏನೋ ಇನ್ಕಮ್ ಇದ್ರೂ ನನ್ನ ಶಾಲೆಗಂತೂ ಬೇಕೇ ಬೇಕು. ಆ್ಯಂಡ್ ಶಾಲೆಯಿಂದನೇ ತೊಗೊಂಡಿರೋದು. ಸೊ ಹಾಗಾಗಿ ಬೆಸ್ಟ್ ಆಪ್ಷನ್ ಈಸ್ ಟು ಸೆಲ್ ಇಟ್ ಆ್ಯಂಡ್ ಗೆಟ್ ಆಲ್ ದಟ್ ಮನಿ ಟು ಮೇಕ್ ದಿಸ್ ಹ್ಯಾಪನ್ ಅಂತ. ಬಿಕಾಸ್ ಈ ಒಂದು ಸಾಮ್ರಾಜ್ಯನ ಕಟ್ಟಕ್ಕೆ ಬಂಡವಾಳ ಅನ್ನೋದು ಒಬ್ಬೊಬ್ಬೊಬ್ಬ ನಿಜವಾಗ್ಲೂ ಎಷ್ಟಾಯ್ತು ಕೇಳ್ಬೋದಾ? ನಮ್ಮ ಕಲ್ಪನೆ ಇದ್ದಿದ್ದೇ ಒಂದು ಸರ್, ಇದ್ರ ಮೇಲೆ ಖರ್ಚು ಮಾಡಿರೋದೇ ಇನ್ನೊಂದು. ಜಾಗ ತಗೊಳ್ಳಿಕ್ಕೆ ನನಗೆ 2017 24 ಕೋಟಿ ಖರ್ಚಾಯಿತು ಈ ಜಾಗ ತೊಗೊಳ್ಲಿಕ್ಕೆ. 3 ಎಕರೆ ಕಟ್ಟಲಿಕ್ಕೆ ಒಂದು 15 ಆಗತ್ತೆ ಅಂದ್ಕೊಂಡ್ರೆ ಅದು ಆಲ್ಮೋಸ್ಟ್ ಡಬಲ್ ಆಯಿತು. ಈಗ ಇಷ್ಟನ್ನು ಮ್ಯಾನೇಜ್ ಮಾಡಬೇಕು. ಇದು ಕಂಪ್ಲೀಟ್ ಆಗಿಲ್ಲ. ಕಂಪ್ಲೀಟ್ ಆಯಿತು, ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಯಿತು. ಬಟ್ ಈ ಕನ್ಸ್ಟ್ರಕ್ಷನ್ಗೆ ದುಡ್ಡು ಹಾಕಿದ್ದು ಏನು ನನ್ನ ಜೋಬಿನ ತೆಗೆದು ಹಾಕಿಲ್ಲ, ಅಥವಾ ನಮ್ಮ ಹತ್ರ ಎಷ್ಟೋ ದುಡ್ಡು ಇರಲಿಲ್ಲ. ನಮ್ಮ ಹತ್ರ ಅಂದಾಜು ಮಾಡಿ ಒಂದಿಷ್ಟಿದೆ ಅಂತ ಮಾಡಿದ್ದು. ಬಟ್ ಈ ಕನಸನ್ನು ಇದೇ ಕನಸನ್ನು ನನಸು ಮಾಡಬೇಕು ಅನ್ನೋದೊಂದು ನಂಗೆ ಛಲ. ಕಾಸ್ಟ್ ಲೆಕ್ಕಕ್ಕೆ ಬರಲಿಲ್ಲ. ಹಾಂ ನೋಡಿ, ಅಂದರೆ ಲೆಕ್ಕಕ್ಕೆ ಬರಲಿಲ್ಲ ಒಂದು. ಆಮೇಲೆ ಕಾನ್ಫಿಡೆನ್ಸ್ ಒಂದಿತ್ತು ನನ್ನಲ್ಲಿ, ಇದೆ ಇನ್ನು ಅಫ್ಕೋರ್ಸ್. ಬಿಕಾಸ್ ಏನೋ ಒಂದು 5 ಸ್ಟಾರ್ ಬಿಲ್ಡಿಂಗ್ ಕಟ್ಟಬೇಕು ಅಂತಲ್ಲ, ಆ ಬಿಲ್ಡಿಂಗಲ್ಲಿ ನಿಜವಾಗಲೂ ಕೆಲಸ ಆಗಬೇಕು. ಆ ಕೆಲಸ ಏನು, ಇಲ್ಲಿ ಬರೋ ಮಕ್ಕಳಾಗಿರ್ಬೋದು, ಇಲ್ಲಿ ಟೀಚರ್ಸ್ ಆಗಿರ್ಬೋದು, ಇಲ್ಲಿ ಬರೋ ಯಾರೇ ಆಗಿರ್ಬೋದು, ಅವ್ರಿಗೆ ಲೈಫ್ ಅಂದರೆ ಒಂದು ಪಾಸಿಟಿವಿಟಿ, ಅಲ್ಲಿ ಬದುಕೋ ಒಂದು ಡೈರೆಕ್ಷನ್ ಸಿಗಬೇಕು. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಏನೇ ಸಾಧಿಸ್ಬೇಕು, ಏನೇ ಅನುಭವಿಸ್ಬೇಕು, ನಾನು ಏನೇ ಮಾಡಬೇಕು ಅಂತ ಯಾರಿಗೇ ಅನಿಸಿದ್ರು ಅದು ಶುರುವಾಗೋದು ಒಳಗಿಂದ, ತಾಕತ್ತಿರೋದು ಒಳಗಿಂದ. ಅದನ್ನು ಆಚೆಗೆ ತರಿಸೋದು ನಮ್ಮೊಳಗಿಂದಾನೇ. ಬೇರೆಯವರೆಲ್ಲ ಸಹಾಯ ಮಾಡ್ಬೋದು, ಇನ್ಸ್ಪೈರ್ ಮಾಡ್ಬೋದು, ಬಟ್ ಸೆಲ್ಫ್ ಬಿಲೀಫ್, ಸೆಲ್ಫ್ ಇನ್ಸ್ಪಿರೇಷನ್ ಆ್ಯಂಡ್ ನಂಬಿಕೆ, ನನ್ನ ಮೇಲೆ ನನಗೆ ನಂಬಿಕೆ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಸೊ ಏನೇ ಮಾಡಬೇಕು ಅಂದ್ರೂ ಬದಲಾವಣೆಯ ಶಕ್ತಿ ನಮ್ಮೊಳಗಡೆ ಇದೆ ಅನ್ನೋದನ್ನು ನಾನು ಜಗತ್ತಿಗೆ ಹೇಳಬೇಕು, ಮಕ್ಕಳಿಗೆ ಹೇಳಬೇಕು ಎಸ್ಪೆಷಲಿ ಅನ್ನೋ ಒಂದು ಕಲ್ಪನೆಯಲ್ಲಿ, ಇಂಟೆನ್ಷನಲ್ಲಿ ಈ ಶಾಲೆ ಶುರು ಮಾಡಿದ್ದು. ಸೊ ನಮ್ಮ ಒಂದು ಟ್ಯಾಗ್ಲೈನ್ ಅನ್ಬೋದು ಈ ಶಾಲೆಗೆ, ದ ಪವರ್ ಟು ಚೇಂಜ್ ಇಸ್ ವಿತಿನ್ ಅಂತ. ಸೊ ವಿತಿನ್ ಅನ್ನೋದು ಒಳಗಡೆ. ಸೊ ನೀವು ಇಲ್ಲಿ ನೋಡ್ಬೋದು .in ಅಂದರೆ ಇದೇನು ವೆಬ್ಸೈಟ್ ಥರ ಇದೆ, ಪ್ರಾರ್ಥನಾ.in. ಅದು ವೆಬ್ಸೈಟ್ ಅಲ್ಲ, ಪ್ರಾರ್ಥನಾ. ಆಮೇಲೆ ಡಾಟ್ ಅಂದರೆ ಒಂದು ಫುಲ್ ಸ್ಟಾಪ್ ಅಲ್ಲ, ಒಂದು ಪಾಸ್ ಅಂತ. ಇಷ್ಟು ಈ ಬ್ಯುಸಿ ಲೈಫಲ್ಲಿ ನಾವು ಪಾಸ್ ಮಾಡೋದೇ ಮರ್ತೋಗಿರ್ತೀವಿ. ಒಂದು ಸ್ವಲ್ಪ ರೆಸ್ಟ್ ಮಾಡೋದು ಇಂಪಾರ್ಟೆಂಟು. ಸೊ ದಟ್ ನಾವು ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋಗ್ಬೋದು, ಇನ್ನೊಂದು ಸ್ವಲ್ಪ ಶಕ್ತಿ ಬರುತ್ತೆ, ಇನ್ನೊಂದು ಸ್ವಲ್ಪ ಕ್ಲಾರಿಟಿ ಸಿಗುತ್ತೆ. ಸೊ ಡಾಟ್ ಇಡೀ ಒಂದು ಪಾಸ್ ಇಡೀ. ಇನ್ ಅಂದರೆ ಇನ್ಸೈಡ್ ಅಂತ, ಒಳಗಡೆ. ಸೊ ಒಂದು ಪಾಸ್ ಮಾಡಿ ಒಳಗಡೆ ನೋಡ್ಕೊಳ್ಳಿ. ನಮ್ಮ ಒಳಗಡೆ ನಾವು ಕೂತ್ಕೊಂಡು ನೋಡಿಕೊಂಡಾಗ ನಮಗೆ ನಮ್ಮಲ್ಲಿ ಏನೇನಿದೆ, ನಮ್ಮಲ್ಲಿ ಶಕ್ತಿ ಏನು, ನಮ್ಮಲ್ಲಿ ವೀಕ್ನೆಸಸ್ ಏನು, ನಾನು ಯಾವುದನ್ನು ಇನ್ನೂ ಸರಿ ಮಾಡ್ಕೋಬೇಕು, ದೊಡ್ಡದು ಮಾಡ್ಕೋಬೇಕು ಅನ್ನೋ ಎಲ್ಲ ಒಂದು ಕಲ್ಪನೆ, ಒಂದು ಟೈಟಲಲ್ಲಿದೆ. ಹಾಂ. ಸೊ .in ಅಂದರೆ ಅದರದ ಅರ್ಥ. ನಾನು ತುಂಬ ಜನ ಅದನ್ನು ಕೇಳಿದ್ದಾರೆ. ಆ್ಯಂಡ್ ಇಟ್ ಹ್ಯಾಸ್ ಎ ವೆರಿ ಡೀಪ್ ಮೀನಿಂಗ್ ಆಲ್ಸೋ. ಹೌದು. ಈ ವರ್ಲ್ಡ್ ಸ್ಕೂಲ್ ಅಂತ ಹೇಗೆ? ಸೊ ಇಲ್ಲಿ ನಾವು ಸಿಲೆಬಸ್ ಅಂತ ಏನು ಮಾಡ್ತೀವಲ್ಲ, ಅದರಲ್ಲಿ ವರ್ಲ್ಡ್ ಸಿಲೆಬಸ್ ಅದು ಇಂಟರ್ನ್ಯಾಷನಲ್ ಬೋರ್ಡ್ ಅಂತಾರೆ, ಅದು IGCSE ಅಂತಾರೆ, ಕೇಂಬ್ರಿಡ್ಜ್ ಯೂನಿವರ್ಸಿಟಿಯ ಕೇಂಬ್ರಿಡ್ಜ್ ಸಿಲೆಬಸ್ ಅದು.
ಸೊ ಅದ್ರ ಜೊತೆಗೆ CBSE ನಮ್ಮ ಸೆಂಟ್ರಲ್ ಬೋರ್ಡ್ ಸಿಲೆಬಸ್ ಏನಿದೆ ಅದು ಎರಡನ್ನೂ ಫಾಲೋ ಮಾಡ್ತೀವಿ. ಸೊ ನ್ಯಾಚುರಲಿ ಇಲ್ಲಿ ನಾವು ಪಾಠ ಮಾಡೋ ರೀತಿ ಮತ್ತು ಇಲ್ಲಿ ಯೂಸ್ ಮಾಡೋ ಟೆಕ್ಸ್ಟ್ ಬುಕ್ಸು ಮತ್ತು ಇಲ್ಲಿ ಎಕ್ಸ್ಪೋಜರ್ ಇರೋ ಆಪರ್ಚುನಿಟಿಗಳು ಬರೀ ನಮ್ಮ ದೇಶಕ್ಕೆ ಸೀಮಿತವಾಗ್ದೇ ಇಡೀ ವಿಶ್ವಕ್ಕೆ ಎಕ್ಸ್ಪ್ಲೋರ್ ಆಗಬೇಕು. ಇಲ್ಲಿ ನಮ್ಮ ಸ್ಕೂಲಿಗೆ ಬರೋ ಮಕ್ಕಳು ಇನ್ನೊಂದು ಯಾವುದೋ ಬೇರೆ ದೇಶದಲ್ಲಿ ಏನು ನಡೀತಾ ಇದೆ, ಅಲ್ಲಿರೋ ಕಲ್ಚರ್ ಏನು, ಅಲ್ಲಿರೋ ಸಿಸ್ಟಮ್ ಏನು, ಅಲ್ಲಿ ಹಿಂಗಿರ್ತಾರೆ ಜನ, ಅದನ್ನೆಲ್ಲದನ್ನು ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಸೊ ನಾವು ಮಕ್ಕಳನ್ನ ಇಲ್ಲಿಂದ ಅಲ್ಲಿಗೆ ಕರ್ಕೊಂಡು ಹೋಗೋ, ಅಲ್ಲಿಂದ ಬರೋ ಮಕ್ಕಳು ಇಲ್ಲಿಗೆ ನಮ್ಮ ಜೊತೆ ಬಂದು ಕಾಲ ಕಳೆಯೋದು ಎಲ್ಲದನ್ನು ಆ್ಯಕ್ಟಿವಿಟೀಸು ಇಲ್ಲಿ ನಡೆಯುತ್ತೆ. ಸೊ ಹಾಗಾಗಿ ವರ್ಲ್ಡ್ ಸ್ಕೂಲ್ ಅನ್ನೋ ಒಂದು ಐಡಿಯಾ. ನನಗೆ ಆ ಕಾಲದಲ್ಲಿ ಮತ್ತು ಈ ಕಾಲಕ್ಕೆ ಒಂದು ಕೊಂಡಿಯಾಗಿ ಒಬ್ಬರನ್ನು ನಾನು ಭೇಟಿಯಾದೆ ಮೊನ್ನೆ. ತುಂಬ ವರ್ಷದಿಂದ ಭೇಟಿ ಆಗಿರಲಿಲ್ಲ. ಆತನ ಹೆಸರು ಶ್ರೀನಿವಾಸ್ ಅಂತ. ನಿಜವಲ್ಲ? ಹೌದು ನೋಡಿ. ಅದು ಹೆಂಗೆ ಅದು ಅಪ್ಪನ ಜೊತೆ ನನಗೆ ಅಪ್ಪನ ಸಂಪರ್ಕ ಬೇಕು ಅಂತ ಹೇಳಿದರೆ ಶೀನನಿಗೆ ಫೋನ್ ಮಾಡ್ತಾ ಇದ್ದೀನಿ. ಹೌದಲ್ಲ? ಈಗಲೂ ಅಷ್ಟೇ. ಹೌದು. ನಿನ್ನನ್ನು ಭೇಟಿ ಆಗಬೇಕು ಅಂತ ಹೇಳಿದ್ರೆ ಫೋನಿಗೆ ಕನೆಕ್ಟ್ ಆಗೋದಿದ್ರೆ ನಾನು ಶೀನನಿಗೆ ಮಾಡಿದೆ. ಎಕ್ಸಾಕ್ಟ್ಲಿ ನೋಡಿ. ಅವರು ಹಾಗೆ ಇಟ್ಕೊಂಡಿದ್ದೀರಿ. ಅದು ಎಂಥ ಒಂದು ಬಂದ ಅದು. ನಿಜವಾಗ್ಲೂ ಅದು ಇಟ್ಸ್ ವೆರಿ, ಅದು ನಾನು ಸೀನನ್ನ ನೋಡಿದಾಗ ನಾನು ಅವಾಗಿನ ಹುಟ್ಟಿದ್ದು, ಅವಾಗಿಂದ ಸೀನ ನಮ್ಮ ಮನೇಲಿದ್ದಾನೆ. ಸೀನ ನಮ್ಮ ಮನೆಗೆ ಬಂದಾಗ ಸೀನಂಗೆ 6th ಅಥವಾ 7ನೇ ಕ್ಲಾಸಲ್ಲಿ ಇದ್ನೇನೋ. ಅವಾಗಿಂದ ಸೀನಾ ನಮ್ಮ ಮನೆ ಹುಡುಗನೇ. ಆ್ಯಂಡ್ ಎಷ್ಟೋ ವಿಷಯಗಳಲ್ಲಿ ಸೀನಾ ಹ್ಯಾಸ್ ಬಿಕಮ್ ನನ್ನ ಅಣ್ಣ. ನಾನು ಕರೆಯೋದೇ ಸೀನಣ್ಣ ಅಂತ. ಆ್ಯಂಡ್ ಅಪ್ಪನ ಜೊತೆ ಅಂತೂ ಯಾರಿಗೂ ಗೊತ್ತಿಲ್ಲ, ಮ್ಯಾನ್ ಫ್ರೈಡೇ. ಅಪ್ಪಂಗೆ ಕೆಲವೊಂದು ಮೋಸ್ಟ್ಲಿ ಅವನು ಒಬ್ಬನೇ ಅನ್ಸುತ್ತೆ, ಅಥವಾ ಇನ್ನೊಂದಿಬ್ಬರು ಇದ್ರೇನೋ ಸಾಕು ಕುಡ್ದಿದ್ದು, ಅಥವಾ ಸಾಕು ಎದ್ದೇಳಿ ಅನ್ನೋ ಅಂತ ಹೇಳೋ ಒಂದು ಫ್ರೀಡಮ್ಮು ಅಥವಾ ಒಂದು ಇದ್ದಿದ್ದು ತಾಕತ್ತಿದ್ದು ಸೀನಂಗೆ ಮಾತ್ರ ಅನ್ಸುತ್ತೆ. ಅಣ್ಣ ಚಾಲಣ್ಣ ಅಂತ ಅಂದರೆ ಅಪ್ಪ ಒಂದು ಸೀನಾ ಹೇಳ್ತೀನಿ ಅಂದರೆ ಫೈನ್, ಮೋಸ್ಟ್ಲಿ ಸಾಕನ್ಸುತ್ತೆ, ಈ ಲಿಮಿಟು ಕ್ರಾಸ್ ಆಗ್ತೀನೋ ಇನ್ನೊಂದೇನೋ ಅಂತ ಅಂದ್ಕೊಳ್ಳೋರು. ಬಟ್ ಅವ್ರಿಗೆ ಸೀನಾ ಅಂದರೆ ಒಂದು ತಾಕತ್ತು ಅವ್ರಿಗೆ, ಸೀನಾ ಇದೆ ನನ್ನ ಜೊತೆ ಅಂತ. ಆ್ಯಂಡ್ ಅವನು ಹಾಗೆ ಇದೆ, ಹಬ್ಬ ಎಂಥ ಚುರುಕು, ಯಾವುದೇ ವಿಷಯಕ್ಕೂ ಇಲ್ಲ ಅಂತಿರಲಿಲ್ಲ, ಏನೇ ಬಂದರೂ ಎದುರಿಸೋವಂಥ ಒಂದು ಇದು. ಈ ಸಿನಿಮಿಯ ಸ್ಟೈಲೇ ಅವನು ಒಂದು ಸ್ವಲ್ಪ ಈ ರಾಯಲಸೀಮಾ. ಹೌದು ಹೌದು ಹೌದು, ಹಂಗೆ ಅವ್ನ ಮಾತುಗಳು ಹಂಗೆ. ಅಲ್ಲ, ಅವನು ಒಂದು ಹೋದಾಗ ಅಲ್ಲಿ ಇದ್ದವರನ್ನು ಕರ್ಕೊಂಡು ಬಂದು ಜೊತೆಲಿ ಇರಬೇಕು ಅಂತ ಅನಿಸೋದಿದೆಯಲ್ಲ, ಈಗ ಕರ್ಣನಿಗೆ ಅನಿಸಿದ್ದು ಅದೇಗೆ ಅಷ್ಟೊಂದು ಈ ಅಂದರೆ ಅದು ಅವಾಗಿಂದನೂ ಹಾಗೆ ಬೆಳ್ಕೊಂಡು ಬಂದಿತ್ತು. ಅವನು ಪಾಪ ಸೀನಣ್ಣಂಗೆ ತುಂಬ ಬೆನ್ನು ಪ್ರಾಬ್ಲಮ್ ಆಗಿ ಈ ಡಿಸ್ಕ್ ಎಲ್ಲ ಸರ್ಜರಿ ಆಯಿತು ಅವನಿಗೆ. ಬಟ್ ಆದ್ರೂ ಚೇತರಿಸ್ಕೊಳ್ಳಿಲ್ಲ. ಆಲ್ಮೋಸ್ಟ್ 2-3 years ಈ ವಾಸ್ ಬೆಡ್ ರಿಡನ್. ಅದು ಏನೇನೋ ಆಯಿತು, ಬ್ಲ್ಯಾಕ್ ಮ್ಯಾಜಿಕ್ ಅಂತ ಯಾರೋ ಅಂದರು, ಅದಕ್ಕೆ ಏನೇನೋ ಪರಿಹಾರ ಅಂತ ಏನೇನೋ ಮಾಡಿದ್ರು, ಏನು ಮಾಡಿದ್ರು ಸರಿ ಹೋಗಲಿಲ್ಲ. ಎಷ್ಟೋ ಒಂದು 2-3 years ಮಲಗೇ ಬಿಟ್ಟ, ಹಾಸಿಗೆನೇ ಹಿಡ್ದಿದ್ದು ಅವನು. ಬಟ್ ಆ ಟೈಮಿಂದನೂ ಆವಾಗಲಿಂದನೂ ವಿ ಫೆಲ್ಟ್ ನಮ್ಮ ಮನೆಯವ್ರಿಗೆ ಯಾರಿಗಾದ್ರು ತೊಂದರೆ ಆದಾಗ ಇವ್ರನ್ನ ಬಿಟ್ಟಕ್ಕಾಗತ್ತಾ, ಹಾಗೆ ನಾವು ಸೀನನ್ನು ಬಿಡಲಿಲ್ಲ ಅಫ್ಕೋರ್ಸ್. ಆ್ಯಂಡ್ ಈ ಶಾಲೆ ಶುರು ಮಾಡಿದಾಗ ಅಪ್ಪಂಗೆ ಅನಿಸ್ತು, ನನಗೂ ಹೇಳಿದ್ರು, ಅವ್ನು ಸೀನನ್ನು ಅಲ್ಲಿಗೆ ಏನಕ್ಕಾದ್ರೂ ಯೂಸ್ ಮಾಡ್ಕೋ, ಇನ್ವಾಲ್ವ್ ಮಾಡ್ಕೋ, ಅವನು ಸ್ವಲ್ಪ ಹೊತ್ತು ಬಂದು ಹೋಗ್ಬೋದು, ಬಟ್ ಬರಲಿ ಅವನು ಅಂತ. ಅಫ್ಕೋರ್ಸ್ ನನಗೂ ಯಾರಾದರೂ ಒಬ್ಬರು ಸಹಾಯ ಬೇಕಿತ್ತು. ಆ್ಯಂಡ್ ಆ ಟೈಮಿಗೆ ಸ್ವಲ್ಪ ನಂಬಿಕಸ್ತರು ಬೇಕಿತ್ತು. ಹೌದು, ಅಫ್ಕೋರ್ಸ್ ಇಷ್ಟೊಂದು ದೊಡ್ಡ ವಿಷಯ, ಇಷ್ಟು ದೊಡ್ಡ ಬಿಲ್ಡಿಂಗು ನೋಡ್ಕೊಳ್ಳಿಕ್ಕೆ ಮತ್ತು ಇಲ್ಲಿ ಏನೇನಾಗ್ತಿದೆ ಅಂತ ತಿಳ್ಕೊಳ್ಳಿಕ್ಕೆ ನಮ್ಮವರು ಇದ್ರೇ ಸರಿ ಹೋಗೋದು ಅದು. ಸೊ ಹಾಗಾಗಿ ಸೀನಾ ಅಷ್ಟೊತ್ತಿಗೆ ಸ್ವಲ್ಪ ಓಡಾಡೋಕ್ಕೆ ಶುರು ಮಾಡಿದ್ದ. ದೆನ್ ಸೀನಣ್ಣ ಕೇಮ್ ಹಿಯರ್ ಆ್ಯಂಡ್ ಹಿ ಸ್ಟುಡ್ ಬೈ ಮೀ. ಅಪ್ಪನ ಜೊತೆ ಇದ್ದಂಗೆ ಇವಾಗ ನನಗೆ ಮೊನ್ನೆ ಮುಖ ನೋಡ್ತಾ ಎಷ್ಟು ಖುಷಿ ಆಯ್ತು ಅಂದರೆ, ಅಯ್ಯೋ ಆ ಸಂಬಂಧನ ಕನ್ನಡ ಬೆಳೆಸ್ಬಿಟ್ರಲ್ಲ ಅಂತ. ಯಾ, ಆ್ಯಂಡ್ ಅಪ್ಪನ ಸಾರಥಿ ಅವರು ವಾದಿರಾಜ್ ಅಂತ, ನಮ್ಮ ಮಂಗಳೂರವರು, ಉಡುಪಿಯವರು, ಅವರು ನನ್ನ ಜೊತೆ ಇದ್ದಾರೆ ಈಗ. ಓಕೆ, ಹೌದೌದು. ಸೊ ಕಂಟಿನ್ಯೂಟಿ ಅದು. ಅಫ್ಕೋರ್ಸ್ ಹೈ ಬೆಂಗಳೂರು ಆಫೀಸಲ್ಲಿ ಹಲವಾರು ಜನ ಇನ್ನೂ ಅಲ್ಲೇ ಇದ್ದಾರೆ. ಆ್ಯಂಡ್ ಅಲ್ಲಿ ವೀಣಾ ಅಂತ ಒಬ್ಳು ಇರ್ತಿದ್ಲು, ನೀವು ನೋಡಿರ್ತೀರ, ಅವಳು ಇವಾಗ ಇಲ್ಲಿ ನಮ್ಮ ಬಂದು ಟೀ ಎಲ್ಲ ಕೊಟ್ಲಲ್ಲ, ಶೀ ಈಸ್ ಆಲ್ಸೋ ಪಾರ್ಟ್ ಆಫ್ ಹೈ ಬೆಂಗಳೂರು. ಸೊ ಒಂದು ಕೋರ್ ಗ್ರೂಪ್ ಹಾಗೆ ಉಳ್ಕೊಂಡಿದೆ. ಹೌದು.
ಅಂದರೆ ಅದೇ ಮತ್ತೆ ಅದನ್ನ ಹೇಳಬೇಕು, ಅಪ್ಪನಿಂದನೇ ಇದು ಸಾಧ್ಯ. ಅಂದರೆ ಒಬ್ಬ ಮನುಷ್ಯನ ಜೊತೆ ಸಂಬಂಧ ಅಂದರೆ ಹಿಂಗಿರ್ಬೋದು ಅಂತ ತೋರಿಸ್ಕೊಟ್ಟಿದ್ದೆವರು. ಇಲ್ಲಾಂದರೆ ಬರೀ ಟ್ರಾನ್ಸಾಕ್ಷನ್ನು. ಈಗ ನೀವು ನನಗೇನು ಕೊಡ್ಬೋದು ಅಥವಾ ನಾನು ನಿಮ್ಗೆ ವ್ಯವಹಾರ ಆಗೋಗುತ್ತೆ. ಅದು ವ್ಯವಹಾರ ಮುಗಿದ್ಮೇಲೆ ನೀವು ಯಾರೋ ನಾವು ಯಾರೋ ಹಾಗೆ ಹಂಗೆ ಯಾವತ್ತೂ ಮಾಡಲಿಲ್ಲ ಅವರು. ಕಂಟಿನ್ಯೂ ಮಾಡಿದ್ರು. ಯಾವಾಗಲೂ ನಂಗೆ ಹೇಳೋರು, ನೋ ಮ್ಯಾಟರ್ ನೀನು ಎಷ್ಟೇ ಜಗಳ ಆಡೋ, ನೀನು ಯಾರ ಜೊತೆ ಆದರೂ ದ್ವೇಷ ಕಟ್ಕೋ, ಬಟ್ ಡೋಂಟ್ ಬರ್ನ್ ದಟ್ ಬ್ರಿಡ್ಜ್. ಆ ಒಂದು ಬ್ರಿಡ್ಜನ್ನ ಯಾವಾಗಲೂ ಇಟ್ಕೊಂಡಿರು. ನಾಳೆ ಯಾವತ್ತು ಏನಾಗುತ್ತೋ ಗೊತ್ತಿಲ್ಲ. ಸೊ ನೀನು ಅವ್ರನ್ನ ರೀಚ್ ಆಗೋಕ್ಕೆ, ಅವರು ನಿನ್ನ ರೀಚ್ ಆಗೋಕ್ಕೆ ಆ ಒಂದು ಬ್ರಿಡ್ಜನ್ನು ಏನೋ ಈ ಇನ್ವಿಸಿಬಲ್ ಬ್ರಿಡ್ಜ್ ಅಂತ ಇರುತ್ತಲ್ಲ ಒಂದು ಸಂಬಂಧದಲ್ಲಿ, ಅದನ್ನು ಯಾವತ್ತೂ ಸುಟ್ಟಾಕೊಂಬೋಬೇಡ ಅಂತ ಹೇಳೋರು. ದಟ್ಸ್ ವೆರಿ ಮೀನಿಂಗ್ಫುಲ್ ಐ ಫೀಲ್. ಈಗ ಏನೇ ಜಗಳ ಆಡಿದ್ರೂ ಮತ್ತೆ ಮಾತಾಡೋಕೆ ಒಂದು ಇರಬೇಕು ಒಂದು ಅಲ್ವಾ, ಇಲ್ಲಾಂದರೆ ಏನು ಅರ್ಥನೇ ಇರಲ್ಲ, ಪ್ರಾಣಿಗಳ ಥರ ಹೋಗ್ತೀವಿ.